ಎಷ್ಟೊತ್ತಿಗೆ ಬಂದ್ರಿ? ಕೆಲಸ ಮಾಡಕ್ಕೆ 9 ಬಂದ್ರಿ. ಎಷ್ಟೊತ್ತಿಗೆ ಬರ್ತಾರೆ ಡಾಕ್ಟ್ರ್? 12 ನಂತರನೇ ಬರ್ತಾರೆ ಸರ್ ಡಾಕ್ಟರ್ಸ್ಗಳಿಗೆ ಕೆಲಸ ಮಾಡಕ್ಕೆ ಸಿಬ್ಬಂದಿಗಳು. 100 ರೂಪಾಯಿ. ಹಾಂ 100 ರೂಪಾಯಿ ತೊಗೊಳಕ್ಕೆ ಏನಾರ ಪವರ್ ಐತಿ ನಿಮ್ಗೆ? 50 ತೊಗೊಂತೀವಿ. ಕರೆಕ್ಷನ್ ಆಯ್ತು ಅಂದ್ರೆ ಕರೆಕ್ಷನ್ ಇಲ್ಲಾರ್ದು 100 ರೂಪಾಯಿ ತೊಗೊಂಡ್ರಿ. ನನ್ನ ಕಡೆ ತೋರಿಸ್ಲಿ. ನೀನೇ ತೊಗೊಂಡಿದ್ದು ತೊಗೊಂಡ್ರಿ ಇಲ್ಲ ಕರೆಕ್ಟ್ ಹೇಳಿ ನನಗೆ. ಅದೇ ಕೊಟ್ಟರೆ ತೊಗೊಂಡ್ರಲ್ಲ ಆ ಥರ ಮಾಡಬೇಡ್ರಿ. ಸಿಂದಗಿಯ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ. ಬಿಕ್ಕುತ್ತಿರುವ ರೋಗಿಗಳು, ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಬಾರದ ವೈದ್ಯರು, ಔಷಧಿ ಮಳಿಗೆಯಲ್ಲಿ ಔಷಧಿಗಳೇ ಇಲ್ಲ ಅಂತ ಹೊರಗಡೆ ತೆಗೆದುಕೊಳ್ಳೋದಕ್ಕೆ ವೈದ್ಯರ ಸೂಚನೆ. ಸಿಂದಗಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಹಿಂದ್ಗಡೆ ಇರುವ ಖಾಸಗಿ ಆಸ್ಪತ್ರೆಗೆ ರೋಗಿಗಳ ಬರೋದಕ್ಕೆ ವೈದ್ಯರೇ ಸೂಚನೆಯನ್ನ ನೀಡ್ತಾ ಇರುವಂತಹ ಅತಿ ದೊಡ್ಡ ಆರೋಪ ಇದು. ಸಿಂದಗಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಕೆಲವೊಂದು ವೈದ್ಯರು ರಜಾ ಹೆಸರಲ್ಲಿ ಫುಲ್ ಮಜಾ. ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಸಿಂದಗಿ ವಿಧಾನಸಭಾ ಕ್ಷೇತ್ರದ ಬಡ ರೋಗಿಗಳ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ಜನನ ಮರಣ ಪತ್ರ ನೀಡಲು ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ವಸೂಲಿ ದಂಧೆಗಳಿದ್ದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ. ಬಡವರ ರೋಗಿಗಳ ಪಾಲಿನ ಯಮ ಸ್ವರೂಪಿಗಳಾದ ವೈದ್ಯರು. ಡೆಲಿವರಿ ಸ್ಕ್ಯಾನಿಂಗ್ಗಳನ್ನು ಮಾಡದೆ ಹೊರಗಡೆ ಮಾಡಿಸಿಕೊಳ್ಳೋದಕ್ಕೆ ಸೂಚನೆ ನೀಡ್ತಾ ಇರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸಿಂದಗಿ ಪಟ್ಟಣದಲ್ಲಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕರ್ಮಕಾಂಡ ಇದು. ಪ್ರತಿದಿನವೂ ಹಳ್ಳಿಗಳಿಂದ ನೂರಾರು ಬಡ ರೋಗಿಗಳು ಬಹು ನಿರೀಕ್ಷೆಯಿಂದ ಸಿಂದಗಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಾರೆ. ಆದರೆ ಬಡ ರೋಗಿಗಳ ಗೋಳು ಕೇಳುವವರು ಯಾರು ಎನ್ನುವಂತಾಗಿದೆ. ರೋಗಿಗಳಿಗೆ ಔಟ್ಸೈಡ್ ಔಷಧಿಗಳನ್ನ ಬರ್ಕೊಡೋದು ಇವ್ರ ಚಾಳಿ ಆಗ್ಬಿಟ್ಟಿದೆ. ಸರಿಯಾದ ಔಷಧ ಉಪಚಾರಗಳು ಕೂಡ ಸಿಗ್ತಾ ಇಲ್ಲ. ಅಂಬೇಡ್ಕರ್ ಸರ್ಕಲ್ ಹಿಂದ್ಗಡೆ ನನ್ನ ಆಸ್ಪತ್ರೆ ಇರುತ್ತೆ, ಅಲ್ಲೇ ಬಂದು ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಸರ್ಕಾರಿ ವೈದ್ಯರು ಖಾಸಗಿ ತಮ್ಮದೇ ಆದಂತಹ ಖಾಸಗಿ ಕ್ಲಿನಿಕ್ಗೆ ಬರೋದಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ನ್ಯೂಸ್ ಚಾನೆಲ್ ತಂಡ ತಾಲೂಕು ವೈದ್ಯಾಧಿಕಾರಿಗಳಿಗೆ ಫೋನ್ ಕರೆ ಮಾಡಿದಾಗ ಅವರು ಕೂಡ ಫೋನ್ ಸ್ವೀಕರಿಸಿಲ್ಲ. ಅದೇ ರೀತಿ ಸಿಎಂಒ ದೇಶಮುಖ್ ಅವರಿಗೂ ಫೋನ್ ಕರೆ ಮಾಡಿದಾಗ ಅವರು ಕೂಡ ಸ್ವೀಕರಿಸಿಲ್ಲ. ಜಿಲ್ಲಾ ವೈದ್ಯಾಧಿಕಾರಿಗಳು ಫೋನ್ ಕರೆಯನ್ನ ಸ್ವೀಕರಿಸಿ ಮಾತನಾಡುವಾಗ ತಿಳಿಸಿದ್ರು, ಇಲ್ಲಿನ ಬೇಜವಾಬ್ದಾರಿಗಳ ವೈದ್ಯರು ವೈದ್ಯಾಧಿಕಾರಿಗಳು ಇವರುಗಳ ಮೇಲೆ ಸೂಕ್ತ ಕಾನೂನಿನ ಕ್ರಮ ಕೈಗೊಂಡು ಸರ್ಕಾರಿ ಆಸ್ಪತ್ರೆಗೆ ಆಗಮಿಸುವ ಬಡ ರೋಗಿಗಳಿಗೆ ಚಿಕಿತ್ಸೆಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದೇ ಪ್ರಜ್ಞಾವಂತ ನಾಗರಿಕನ ಆಶಯ. ವರದಿ ಎಸ್ಪಿ ಗೊರಗುಂಟಗಿ. ನಾನು ಇವತ್ತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸಿಂದಗಿಗೆ ಆಗಮಿಸಿದ್ದೀನಿ. ಸೊ ಇಲ್ಲೇನಂತಂದ್ರೆ ಬೆಳಗಿನ ಜಾವ 9:30ದಿಂದಲೇ ಪೇಷೆಂಟ್ಗಳು ಬಂದು ಈ ಒಂದು ರೋಗಿಗಳು, ಬಡ ರೋಗಿಗಳು, ಯಾರು ಶ್ರೀಮಂತರು ಬರೋಂಗಿಲ್ಲ, ಒಂದು ಬಡ ರೋಗಿಗಳು ಬಂದು ಕಾಯ್ತಾ ಇದ್ದಾರೆ. ಸೊ 11:15 ಆದ್ರೂ ಯಾವುದೇ ಒಬ್ಬರು ಡಾಕ್ಟರ್ ಬಂದಿಲ್ಲ. 11:15 ನಂತರ ಒಬ್ಬರು ಮಾತ್ರ ಬರ್ತಾರೆ. ಸೊ ಏನಂತಂದ್ರೆ ಈ ಸಿಂದಗಿಯ ಸರ್ಕಾರಿ ದವಾಖಾನೆಯ ಕರ್ಮಕಾಂಡ. ಮತ್ತು ಇನ್ನೊಂದು ಏನಂತಂದ್ರೆ ಈ ಒಂದು ಸಿಂದಗಿಯ ಸರ್ಕಾರಿ ದವಾಖಾನೆಯಲ್ಲಿ ಈ ಜನನ ಮರಣ ಪ್ರಮಾಣ ಪತ್ರವನ್ನು ಕೊಡುವಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಸರ್ಕಾರಿ ಆದೇಶ ಐತೆ 50 ರೂಪಾಯಿ ತೊಗೋಬೇಕಂತೇಳಿ 100 ರೂಪಾಯಿ ತೊಗೋತಾರೆ. ಸೊ ಇಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಅವ್ಯವಸ್ಥೆಗಳ ಬಗ್ಗೆ ಈ ಒಂದು ಸಕ್ಷಮ ಪ್ರಾಧಿಕಾರ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಸರಿಯಾಗಿ ಆಗಮಿಸದೇ ಇರತಕ್ಕಂಥ ಒಂದು ವೈದ್ಯರಿಗೆ ಮತ್ತು ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಇಲ್ಲಿ ಹದಗೆಟ್ಟೋದ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕಂತೇಳಿ ನಾನು ಈ ಮೂಲಕ ಆಗ್ರಹಿಸುತ್ತೇನೆ. ನಾನು ಶಿಕ್ಷಕ ಗುರುಮನಿಗೆ ಇವತ್ತಿನ ದಿವಸ ಸಿಂದಗಿಯ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು. ಬೆಳಗಿನ ಜಾವ 11 ಗಂಟೆ ಆಗಿದೆ. ಇವತ್ತು ಯಾವುದೇ ಡಾಕ್ಟರ್ ಕೂಡ ಇವತ್ತು ಹಾಜರಾಗಿಲ್ಲ. ಸೊ ಅದ್ರ ಬಗ್ಗೆ ಜನ ಏನು ಹೇಳ್ತಾರೆ ಕೇಳ್ಬರಿ. ನೀವು ಎಷ್ಟು ಗಂಟೆಗೆ ಬಂದಿರಿ ಯಜಮಾನ್ರೆ? ನಾವು 9:30 ಬಂದಿರಿ ಸರ್. 9:30 ಬಂದಿರಿ. ಈಗ ಇನ್ನೂ ಯಾರು ಡಾಕ್ಟರ್ ಬಂದಿಲ್ಲ? ನೀವು ಎಷ್ಟು ಗಂಟೆಗೆ ಬಂದಿರಿ? ಹೇಳ್ರಿ, ಎಷ್ಟು ಗಂಟೆಗೆ ಬಂದಿರಿ? 10 ಗಂಟೆಗೆ ಬಂದಿದ್ದಾರೆ. ಹಾಂ ರೀ. ಹಾಂ ಹಾಂ ರೀ. 10 ಗಂಟೆಗೆ ಬಂದು ಹೋಗ್ಯಾರ. ನೀವು 9:30ಗೆ ಬಂದಾರಲ್ಲ ಮತ್ತೆ ಪೇಷಂಟ್ ಕೇಳಿಲ್ರಿ ಸರ್, ಯಾರು ನಮಗೆ ಇಲ್ಲಿ ಬಂದು ಕೇಳಿಲ್ಲ. ಬಂದಿಲ್ಲ, ಯಾರು ಬಂದಿಲ್ಲ. ಹಾಂ ಬಂದಾರೆ. ನೀವು ಎಷ್ಟು ಗಂಟೆಗೆ ಬಂದಿರಿ? 9:40ಕ್ಕೆ ಇಲ್ಲಿ ಇದೀನಿ ಹಾಸ್ಪಿಟ್ಲದೊಳಗೆ. ಹಾಂ ರೀ. ಇಲ್ಲಿ ಬಂದು ನೋಡಕತ್ತೀನಿ, ಯಾವ ಸಿಬ್ಬಂದಿಗಳನ್ನು ಇಲ್ಲಿ ಕೆಲಸ ಮಾಡಕತ್ತಿಲ್ಲ. ಬಂದು ನಾನು ಡಾಕ್ಟರ್ಸ್ಗಳಿಗೆ ಬಂದು ನೋಡಿದೆ, ಚೆಕ್ ಮಾಡ್ಕೊತ ಇದ್ದೀನಿ. ಯಾರು ಹಾಸ್ಪಿಟ್ಲದೊಳಗೆ ಯಾರು ಕೂಡ ಬಂದಿಲ್ಲ. ಡಾಕ್ಟರ್ಸ್ಗಳಿಗೂ ಬಂದಿಲ್ಲ, ಯಾರು ಬಂದಿಲ್ಲ. ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಈ ಸರ್ಕಾರಿ ಹಾಸ್ಪಿಟ್ಲದೊಳಗೆ ಏನೋ ಸರ್ಕಾರಿ ಹಾಸ್ಪಿಟ್ಲ್ ಸವಲತ್ತು ಸಿಗ್ತದೆ ದಿನ ಬೆಳಿಗ್ಗೆ ಜನ ಬಂದು ಇವತ್ತು ಬಂದು ಕುಂದಿರ್ಲಿಕ್ಕತ್ತಾರ. ಇದು ನಾನು 4ನೇ ಸಲ ಬರೋದು. ಇದೇ ಪರಿಸ್ಥಿತಿ ಇಲ್ಲಿ ಸರ್ಕಾರಿ ದವಾಖಾನೆ ನಡೆದ. ಈ ಸಿಬ್ಬಂದಿಗಳಿಗೆ ವಾರ್ನಿಂಗ್ ಮಾಡಿ ತಾಲೂಕು ಶಾಸಕರ ಅಶೋಕ್ ಮಂಗಳೂರು ಸರ್ ಅವರು ಸ್ವಲ್ಪ ವಾರ್ನಿಂಗ್ ಮಾಡಿ ಈ ಅಧಿಕಾರಿಗಳಿಗೂ ಸ್ವಲ್ಪ ಖಡಕ್ ವಾರ್ನಿಂಗ್ ಮಾಡೋದ್ರ ಮುಖಾಂತರ ಈ ಸಾರ್ವಜನಿಕ ಸೇವೆಗೆ ತಾವು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮತ್ತೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಸರ್, ಅಲ್ಲಿನೂ ಇಲ್ರಿ ಸರ್ ಯಾರು ಇಲ್ರಿ.
ಇವತ್ತು ಸಿಂದಗಿಯ ಸರ್ಕಾರ ದವಾಖಾನೆಯ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತಂದರೆ ಇಲ್ಲಿ ಯಾವುದೇ ಶ್ರೀಮಂತರು ಆಸ್ಪತ್ರೆಗೆ ಬರುವುದಿಲ್ಲ. ಬಡವರು ಕಡು ಬಡವರು ಈ ಒಂದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ರಾಜಕಾರಣಿಗಳ ಮೇಲೆ ಇಲ್ಲಿನ ಒಂದು MLA ಮೇಲೆ ಒಂದು ವಿಶ್ವಾಸವಿಟ್ಟು ನಮಗೊಂದು ಒಳ್ಳೆಯ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ಎಲ್ಲ ಮಹಾಪ್ರಜೆಗಳು ಏನು ಮಾಡ್ತಾರೆ ಅಂತಂದ್ರೆ ಬೆಳಗ್ಗೆ 9:30 ಗಂಟೆಗೆ ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಮತ ಹಾಕಿದ್ರೆ ಮತದಾನ ಪ್ರಭುಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತಂದ್ರೆ ಈ ಒಂದು 2 ದಿವಸ ಜನವರಿ 26 ಒಂದು ಕಾರ್ಯಕ್ರಮ ಮಾಡಿದ್ರು. ಬಹಳ ಹಾರ ತುರಾಯಿ ಸಿಕ್ಕಾಪಟ್ಟಿ ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿ ಜನರ ದುಡ್ಡನ್ನು ಖರ್ಚು ಮಾಡಿ ಉದ್ಘಾಟನೆಯನ್ನು ಮಾಡಿದ್ರು, ಕಾರ್ಯಕ್ರಮ ಮಾಡಿದ್ರು. ಅವತ್ತಿನ ದಿವಸ ಎಲ್ಲ ಇರ್ತಾರ. ಆದರ ಈ ಒಂದು ಯಾವುದೇ ಒಂದು ಹೊಸ ಯೋಜನೆಗಳು ಬಂದಾಗ ಉದ್ಘಾಟನೆ ಮಾಡಕ್ ಮಾತ್ರ ಎಲ್ಲರೂ ಬರ್ತಾರ. ಅದಾದ ನಂತರ ರೋಗಿಗಳು ಬರೋದು ಮತ್ತು ಹೋಗೋದು. ಬಟ್ ಇಲ್ಲಿ ಯಾವುದೇ ರೀತಿ ಇವತ್ತು ಟೈಮಿಂಗ್ 11:15 ಆಗೈತಿ. 11:15 ಆದ್ರೂ ಯಾರೇ ಒಬ್ಬರು ಡಾಕ್ಟರ್ಸ್ಗಳು ಬಂದಿಲ್ಲ. ಸೊ ಇದನ್ನ ಜಿಲ್ಲಾ ವೈದ್ಯಾಧಿಕಾರಿಗಳು ಈ ಒಂದು ಇಲ್ಲಿ ಬರದೇ ಇರತಕ್ಕಂಥ ಡಾಕ್ಟರ್ಗಳ ಮೇಲೆ ಒಂದು ಸೂಕ್ತ ಕಾನೂನಿನ ಕ್ರಮ ಕೈಗೊಂಡು ಇಲ್ಲಿ ಈ ಒಂದು ಬಡ ರೋಗಿಗಳು ಈ ಒಂದು ಆಸ್ಪತ್ರೆ ವ್ಯವಸ್ಥೆ ಸಲುವಾಗಿ ಬಂದಿರ್ತಾರೆ. ಸೊ ಅವರಿಗೆ ಸೂಕ್ತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಜನರು ಆಗ್ರಹಿಸ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬಂದಿರಿ? ಕೆಲಸ ಮಾಡಕ್ಕೆ 9 ಬಂದ್ರಿ. ಎಷ್ಟೊತ್ತಿಗೆ ಬರ್ತಾರೆ ಡಾಕ್ಟ್ರ್? 12 ನಂತರನೇ ಬರ್ತಾರೆ ಸರ್ ಡಾಕ್ಟರ್ಸ್ಗಳಿಗೆ ಕೆಲಸ ಮಾಡಕ್ಕೆ ಸಿಬ್ಬಂದಿಗಳು. ಯಾಕಂದ್ರೆ ಎಲ್ಲ ರೀತಿಯೂ ಸರ್ಕಾರ ಸೌಲಭ್ಯಗಳು ಸಾಕಷ್ಟು ಸರ್ಕಾರದವ್ರಿಗೆ ಕೊಟ್ಟರು, ಎಷ್ಟೇ ಸವಲತ್ತು ಕೊಟ್ಟರು ಜನರಿಗೆ ಸರಿಯಾಗಿ ಸದುಪಯೋಗ ಮಾಡ್ಲಿಕ್ಕೆ ಇವರು ಕೆಲಸ ಮಾಡ್ತಾ ಇರಲಿಲ್ಲ. ಇವರು ಜನರ ಟ್ಯಾಕ್ಸ್ನಾಗಿ ಕೆಲಸ ಮಾಡ್ತಾರೆ. ಇವರು ಅದೇ ಜನರು ಯಾಕಪ್ಪ ಲೇಟಾಗಿ ಬಂದ್ರಿ ಅಂದ್ರೆ ದರ್ಪ ತೋರಿಸ್ತಾರೆ ಇವರು ಅಧಿಕಾರಿಗಳು. ಈ ರೀತಿ ಮಾಡೋದು, ಈ ರೀತಿ ಒಂದು ದೌರ್ಜನ್ಯದ ವಿಚಾರಗಳನ್ನು ನಾವು ಗಮನಿಸಿದ್ವಿ. ಹಾಂ ರೀ. ಬೋರ್ಡ್ ಹಾಕ್ಯಾರ 9ಕ್ಕೆ ಇನ್ನೊಂದು ಬರ್ಲಿಕ್ಕೆ ತಯಾರಿಲ್ಲ ಯಾರು. ಇಂಜೆಕ್ಷನ್ ತಗೋಬೇಕಂತಂದ್ರೆ ಒಂದು $100 ಯಾಕೆ ತೊಗೊಳತ್ತೀರಿ? ಏನಾದ್ರು ಸ್ವಲ್ಪ ಕರಪ್ಷನ್ ಆಗಿತ್ತು ಅಂದ್ರೆ ಒಮ್ಮೆಮಲ್ಲ ಸುಮಾರು ಸಲ ತೊಗೊಂಡ್ರಿ. ಕರೆಕ್ಟ್ ಹೇಳ್ರಿ. ನಾ ಕರೆಕ್ಟ್ ಹೇಳಿದ್ರೆ ಬಿಟ್ಟು ಬಿಡವ. ಸುಳ್ಳು ಹೇಳಿದ್ರಂದ್ರೆ ನಾ ಸುದ್ದಿನೇ ಮಾಡವ. ಹಾಂ ತೊಗೊಂಡ್ರಿಲ್ಲ ಸರಿ, ಓಕೆ. ಆ ಥರ ಇರಂಗಿಲ್ಲ ಕಾನೂನದಾಗ ಅವಕಾಶ. ಅದು ಏನಾಯ್ತಲ್ಲ ಅಷ್ಟೇ. ಇನ್ನೇನು ಯಾವುದು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಜನರಿಗೆ ತೊಂದರೆ ಕೊಡ್ಬೇಡ್ರಿ.